ಕರೆಗೆ ತಂದೆ ಎನ್ನುವಂತ ಅಹಂಕಾರ ನಿನಗೆ. 32 ಸಜೀವ ಗೊಂಬೆಗಳಿಗೆ ಉತ್ತರವನ್ನು ನೀಡಿ ಮೈವನ ಆಸನವನ್ನ ಏರಿದವ. ಅದೇ ಪಾದದಿಂದ ಭೂಮಂಡಲಕ್ಕೆ ಒದೆಯದೆ ಯಶನಿಯಿಂದ ಏನಾಗುವುದಿಲ್ಲ ಅಂತ ಒದದ್ದು ನನಗಲ್ಲ ವಿಕ್ರಮ, ನನಗಲ್ಲ. ಪರ್ಯಾಯವಾಗಿ ಭೂದೇವಿಯ ಮಡಿಲಿಗೆ ತುಳಿದೆಯ ವಿಕ್ರಮ, ಮಡಿಲಿಗೆ ತುಳಿದೆಯ. ಕರವನ್ನ ತಟ್ಟಿದ ಶನಿಯಿಂದ ಏನೂ ಆಗುವುದಿಲ್ಲ ಎಂದು ಕಟ್ಟಿದ ಕರೆಯನ್ನ ಹೃದಯ ಮಂಡಲವನ್ನ ಛೇದಿಸಿದೆ ವಿಕ್ರಮ. ಇದು ಆ ತಟ್ಟಿದ ಕಾಲುಗಳಿಗೊಂದು ಗತಿಯನ್ನು ತೋರಿಸ್ತೀನಿ, ಆ ಕೈಗಳಿಗೊಂದು ಗತಿಯನ್ನು ತೋರಿಸಿದ್ರೆ ಛಾಯಾ ಮಾತಾಡ ಸಂಭೂತ ನಾನಲ್ಲ ವಿಕ್ರಮ, ನಾನಲ್ಲ. ಇಂತೆಂದು ಶನಿದೇವರು ಹೇಳಿ ಹೊರಡುವ ಸಮಯದಿ ಹೇಳಿ ಹೊರಡುವ ಸಮಯದಿ ವಿಕ್ರಮರಾಜನು ಬಂದು ಶನಿದೇವರ ಚರಣಕ್ಕೆ ನಮಸ್ಕರಿಸಿ ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಸಂದರ್ಭ ತ್ರಿಮೂರ್ತಿಗಳು ರಘುವಿನ ತನ್ಮೂಲಕ ಮಹಾಯಾಗವನ್ನ ಮಾಡಿದರಂತೆ. ಯಾಗದ ಹವಿಸ್ಸನ್ನ ದೇವತೆಗಳಿಗೆ ಅರ್ಪಿಸಿದರಂತೆ. ಹವಿಸಿನ ಫಲವನ್ನ ಛಾಯ ಮಾತಾಡರಿಗೆ ನೀಡಿದರಂತೆ. ಆ ತನ್ಮೂಲಕ ಹುಟ್ಟಿ ಬಂದವನೇ ಈ ಶನಿಷ್ಠರ ಮಂದಗಮನ ಎಂದು ಛಾಯಾನಂದಲೆಂದು ಕೊಂಡಾಡುತ್ತಾ ಇದ್ದಾರೆ ಲೋಕಮುಖದಲ್ಲಿ. ಹುಟ್ಟಿದ ತಂದೆಯನ್ನೇ ಕಾಡಿ ಮುಂದೆ ಹರಿಯಲ್ಲಿ ಹೋಗಿ ಬೇಡಿದೆ ನನ್ನಿಂದ ಏನಾಗಬೇಕು ತಂದೆ ಎಂದ ಕ್ಷಣ ಹರಿಯುವಾಡಿದ ಮಾತು ಇದೋ ಹೆಚ್ಚಿನವರನ್ನ ಹಿಡಿದು ಕಾಡು, ಸಚ್ಚಾರಿತ್ರನಾಗಿ ಮಾಡು, ಅಚ್ಚುಮೆಚ್ಚಿನ ದೇವ ನೀನಾಗು ಅಂತ ಹೇಳಿದವರಾಗಿದ್ದಾರೆ. ಹರಿಯ ಆಣತಿಯಂತೆ ಕ್ರಾತ ತ್ರೇತ ದ್ವಾಪರಯುಗ ಉತ್ತರಿಸಿದಾಗಿದೆ. ಮುಂದೆ ಬಂದಂತಹ 28ನೇ ಮಹಾಯುಗದ 4ನೆಯ ಕಲಿಯುಗದಲ್ಲಿ ಪುಷ್ಪಗಾನ್ಮಾನವನ್ನ ಏರಿ ಅಖಂಡವಾದಂತ ನನ್ನ ಭೂಮಂಡಲ 18ನೇ 2 ಅಂಶ ಭೂಮಂಡಲವನ್ನ ಆಳುವಂತಹ ಭರತ ಖಂಡದ ಅಧಿಪತಿಯಾದಂತಹ ಉಜ್ಜಯಿನಿಯ ವಿಕ್ರಮಾದಿತ್ಯ ಅವನು ಅಷ್ಟಗ್ರಹಗಳ ಮಹಾತ್ಮೆಯನ್ನು ಒಪ್ಪಿಕೊಂಡವ, ಅಷ್ಟಗ್ರಹಗಳಿಗೆ ಶಿರವನ್ನ ತಗ್ಗಿಸಿದವ, ಅಷ್ಟಗ್ರಹಗಳಿಗೆ ಪೂಜೆ ಪುರಸ್ಕಾರವನ್ನ ಸಲ್ಲಿಸಿದವ. ಅಷ್ಟೇಕೆ ಎನ್ನ ರಥಕ್ಕೆ ಕಟ್ಟಿದ ಗದ್ರ ಪಟ ಪಟನೆ ರೆಕ್ಕೆಯನ್ನ ಹೊಡೆದು ಕರ್ಮಭೂಮಿಯನ್ನ ನೋಡುತ್ತಾ ಉಂಟು. ಅಂತ್ಯದಲ್ಲಿ ಹೀಗೆ ಬಿಡುವುದಲ್ಲ ವಿಕ್ರಮವಾದ ಮುಹೂರ್ತದಲ್ಲಿ ಏಳುವ ತನ್ಮೂಲಕ ಶುಚೀರ್ಭುತರಾಗುವ ತನ್ಮೂಲಕ ಓಂ ಶಂ ಶನಿಷ್ಠರಾಯ ಅರ್ಕಶೂನವೇ ನಮ ಎನ್ನುವಂಥ ಮಂತ್ರವನ್ನು ಜಪಿಸಿದ್ದೆ. ಆದರೆ ಭಗವಂತ ನೀಡುವಂಥ ಅಷ್ಟ ಕಷ್ಟದಲ್ಲಿಯೂ ಸಹ ಸಡಲಿಕೆಯನ್ನು ನೀಡ್ತಾನೆ. ಹಾಗೆ ವಿಶೇಷವಾಗಿ ಈ ಪೂಜೆಯನ್ನು ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಕೇಳುತ್ತೀರೋ ನಿಮಗೆಲ್ಲರಿಗೂ ಭಗವಂತ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಕಥಾಪೀಠಕ್ಕೆ ಮುಂದಡಿ ಇಡುತ್ತೇ ಇದೆ. ಪದವಿ ಎನ್ನುವಂತಹದ್ದು ಪೂರ್ವಿಕರು ಮಾಡಿದ ಪುಣ್ಯದ ಫಲಶ್ರುತಿಯಿಂದ ಫಲಿಸುವುದಂತೆ. ಹಿರಿಯರು ಆಳಿಕೊಂಡು ಬಾಳಿಕೊಂಡು ಬೆಳಗಿಕೊಂಡು ಬಂದ ಸಿಂಹವೇಶ್ವರಿಗೆ ಸುತ್ತನ್ನವರದ್ದು ಮೂಲದಸ್ಥನಾಗಿದ್ದೇನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮ ನೀಡಿದಂತ ತಾಯಿನಂದ ಪಾಲಿಗೆ ಹೇಗೆ ಮಾನ್ಯಳು, ಹಾಗೆ ಜನ್ಮವೆತ್ತಂತ ಈ ಪುಣ್ಯಭೂಮಿ ಸ್ವರ್ಗಕ್ಕೆ ಸಮಾನ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗಲಾರದು ನೋಡಿ. ಸುವರ್ಣ ಪುಷ್ಪ ಪೃಥ್ವಿಹಿ, ಈ ಪುಣ್ಯಭೂಮಿಯಲ್ಲಿ ಸುವರ್ಣದ ಹೂವೇ ಅರಳುತ್ತದೆ. ಯಾಕೆ ಬಲ್ಲಿರ? ಕೃಷಿತೋ ನಾಸ್ತಿ ದುರ್ಭಿಕ್ಷ.
ಯಾವ ಸಾಮ್ರಾಜ್ಯದಲ್ಲಿ ಕೃಷಿ ಸಮೃದ್ಧವಾದದ್ದೇ ಆದರೆ ಅಲ್ಲಿ ದುರ್ಭಿಕ್ಷೆ ತಲೆದೂರದು. ಆ ನಿಟ್ಟಿನಲ್ಲಿ ಸಮೃದ್ಧ ಸಾಮ್ರಾಜ್ಯದ ಸಮರ್ಥ ಸಾಮ್ರಾಟ ಎಂಬುದನ್ನ ಹೆಮ್ಮೆಯಿಂದಲೂ ಬೀಗುವುದಕ್ಕಿಂತಲೂ ಧನ್ಯತೆಯಿಂದ ಬಾಗಬೇಕಾಗಿದೆ. ಕರ್ಮಣ್ಯವ ಅಧಿಕಾರಸ್ಥ ಮಾಫಲೇಸು ಕದಾಚನ. ಕರ್ತವ್ಯ ದಕ್ಷತೆಯ ಮೇಲೆ ತಾವು ಕಾರ್ಯನಿರ್ವಹಿಸಬೇಕು. ಫಲವನ್ನ ಭಗವಂತನಿಗೆ ಬಿಡಬೇಕೆಂಬ ಸಂದೇಶವನ್ನ ನಾನು ಸಾರಿದವ ನಾನಾಗಿದ್ದೇನೆ. ಇನ್ನು ಸಾಂಸಾರಿಕವಾಗಿ ಹೇಳಬೇಕೆಂದ್ರೆ ಅಷ್ಟಭಾಗ್ಯದೊಳಗೆ ಸೃಷ್ಟಿಯು ಇಳಿದಿರಲಿಲ್ಲ. ಪಟ್ಟ ಮೈಸೂರಿಯತ್ತ ಪದ್ಮಾವತಿ ಶಿಷ್ಟರಿಂದಲೇ ಬೆಳೆಯುತ್ತಾ ಇದ್ದಾಳೆ. ಯಾವುದೇ ಕುಂದುಕೊರತೆ ಇಲ್ಲ ಎನ್ನುವಾಗ ವೈಶ್ಯಕುಲೋದ್ಭವ ದೂರಂದನು ನೀಡಿದ್ದಾನಲ್ಲ, ಆತನ ಮಗಳ ಮುತ್ತಿನ ಮಾಲಿಕೆ ಕಳ್ಳತನವಾಗಿದೆಯಂತೆ. ಕದ್ದಂತ ವ್ಯಕ್ತಿಯನ್ನ ಬಂಧಿಸಿದ್ದಾನಂತೆ. ಬಂಧಿಸಿದಂತ ವ್ಯಕ್ತಿಯನ್ನ ತರುವುದಕ್ಕಾಗಿ ದೂತರನ್ನ ಹಟ್ಟಿದವ ನಾನಾಗಿದ್ದೇನೆ. ದೂತರು ದರದರನೆ ತಂದು ವಾಮಭಾಗದಲ್ಲಿ ನಿಲ್ಲಿಸಿದ್ರಲ್ಲ, ಆತನ ಮುಖದಲ್ಲಿ ಕಾಣುತ್ತಿರುವಂತಹ ತೇಜಸ್ಸು, ನಿಂತ ನಿಲುವು, ಗಣಗಾವೀರ್ಯ, ಮಹಾಪುರುಷ ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ನ್ಯಾಯಾಲಯದಲ್ಲಿ ನ್ಯಾಯಪೀಠವನ್ನೇರಿದ ನ್ಯಾಯಾಧೀಶನಾಗಿ ನ್ಯಾಯವನ್ನು ನೀಡಬೇಕಾದ ನನ್ನ ಕರ್ತವ್ಯ ತಾನೇ. ವೇದ ವೇದ ವೇದ್ಯ ಸುಂದರ ಗಣನಾಥ, ವೇದ ವೇದ ವೇದ್ಯ ಸುಂದರ ಗಣನಾಥ, ಸಾಧು ಸಜ್ಜನ ಪಾಲ ಸ್ವಾಮಿ ಗಣನಾಥ. ಅಭಯ ಕೊಟ್ಟು ಗಾಯೋ ಶಂಕರ ಪುತ್ರ. ಇಂತೆಂದು ಸರ್ವ ಸಿದ್ಧಿ ಪ್ರದಾಯಕನಾದ ವಿಘ್ನೇಶ್ವರನನ್ನು ಭಜಿಸಿ ಶಾರದಾಂಬಿಕೆಯಾದ ಶಾರದಾ ದೇವಿಯನ್ನು ಏನೆಂದು ಕೊಂಡಾಡುತ್ತಿದ್ದರೆ ತಿಂತೇನೆ. ಶಾರದಾ ಎಲ್ಲೂ ಹುಡುಗರು ಯಾರಿಲ್ಲ. ಸಮುದ್ರಕ್ಕೆ ಅಲೆ ಚಂದ, ಮಾತಿಗೆ ಬೆಲೆ ಚಂದ, ಮನೆಗೆ ಒಲೆ ಚಂದ, ಗಾಂಡರಿಗೆ ಕಲೆ ಚಂದ, ಶೆಟ್ಟಿಗಾರರಿಗೆ ಲಟ್ಕ ಪಟ್ಕ ಮಕ್ಕವೇ ಚಂದ. ಅಡವಿನ ಸಮಯ ಪರಿಚಯ ನಮಸ್ಕಾರ ಎಣ್ಣರಾಮಣ್ಣಲ್ಲ. ನಿಮ್ಮ ಕಟ್ಟಗಿದ್ದರೆ ಸಿಕ್ಕರೆ ನಾವು ಎಣ್ಣೆ ತಗೊಳಕತ್ತ ಅಂತೇಳಿ, ಅಂದ್ರೆ ತೆಂಗಿನ ಎಣ್ಣೆ ಮಾಡೋರು ಅಂತೇಳಿ. ಅದೇ ಹೇಳ್ರಿ, ನೀವು ಒಡ್ಲಿ ಹಾಕಿ ಎಣ್ಣೆ ಸುದ್ದಿ ಮಾತಾಡ್ರಿ ಅಂತ ಹೇಳ್ಸ್ಕೊಂಡೆ. ಹಾಗಲ್ಲದೆ ಈ ಗಾಂಡರಿ ಕೇರಿಗೆಲ್ಲ ನಾನೇ ಗುರಿಗಾರ. ಹೌದಪ್ಪ, ಈಗ ಇದೆಲ್ಲ ಗಾಂಡರದ್ದೇ ಮನೆ, ಅದು ನಾ ಶೆಟ್ಟಿಗಾರರ ಮನೆ ಉಂಟೆ. ಹೌದಪ್ಪ, ಯಾರು ಕೇಳ್ರಿ? ಆ ರಾಮಣ್ಣ, ಲಕ್ಷ್ಮಣಣ್ಣ, ಚಂದ್ರಣ್ಣ, ಪ್ರಭಾಕರಣ್ಣ ಒಬ್ಬರಲ್ಲ ಇಬ್ಬರಲ್ಲ, ಉಳಿಯುವ ಯಾವ ರೀತಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಬಚ್ಕೊಂಡಿದ್ದ ರಾಮಣ್ಣ ಮಡಿಕೇರಿ 8 ಕಿಲೋಮೀಟರ್ ಪರ್ಕಣ್ಣ ಅಂತ ಹೇಳಿಕೆ ಕೊಟ್ಟಿರಿ. ಅಯ್ಯೋ ಎಂತ ಮಾರ್ರೆ, ಗಂಡ ಹೆಂಡತಿ ಗೂಡು ಕೊಟ್ಟು ಜಳ್ಳು ಪುಳ್ಳೆಲ್ಲ ಕಡ್ಕ ಬರ್ಕೊಂಡು ಹೇಳಿಕೆ ಕೊಡ್ತಿದ್ರೆ ಬಪ್ಪದಿ ತೋಸ ತಾಡುವ ಆಯ್ತಂದ್ರೆ ಇದ್ದದ್ದು ಅಲ್ಲೆಲ್ಲ ಬಾವಿ ನೀರು ಕೊಡು ಸ್ವರ ಎಲ್ಲ ಕಳ್ಕೊಂಡಿದೆ. ಅಂತದ್ದು ಮಾರ ಇವತ್ತು ಕಾರ್ಯಕ್ರಮ ಹಬ್ಬದ ಪರ್ಸಿ ಮಾರ್ರೆ, ಊಟಕ್ಕೆಲ್ಲ 1000 ಗಟ್ಟಲೆ ಜನ. ಹೀಗೆ ಒಂದು ಕಾರ್ಯಕ್ರಮ ಬಚ್ಕೊಂಡಿದ್ರೆ ಇದ್ದರು ಈ 4 ಜನ ಗಿಣಿತಗಡಿ ಹಾಕಿ ಓದಿಗಿದ್ದಾರೆ ಹೇಳಿದ್ರಿ ಮಾಡ್ತಾರೆ. ಆ ಪಾಪ ಭಟ್ರು ಎಷ್ಟು ಸಾರಿ ಒಡಿ ಮಾಡಿ ಕೊಟ್ರು. ಆ ಲೋಕೇಶ ಗುರುರಾಜ್ ಎಷ್ಟು ಸಾರಿ ಚಾ ತಂದು ಕೊಟ್ರು. ಚಾ ಕುಡಿದು ಮಾರ ಮತ್ತೆ ನಿದ್ರೆ ಮಾಡು. ಇನ್ನು ಯಾರು ಅರ್ಧ ತಾಸು ನಿದ್ರೆ ಮಾಡಿದ್ರೆ ಭಟ್ರೆ ಕಷಾಯ ಮಾಡಿ, ಕಷಾಯ ಕುಡಿದು ಬಂದು ನಿದ್ರಿಯೇ ಬರ್ತಿಲ್ಲ. ಮತ್ತೆ ಸುಖ ಇದೆಯಾ? ನಮ್ಮ ಜಾತಿ ಕಸಬಿ ಎಣ್ಣೆ ಮಾಡುದೆ. ಈ ಹೆಣ್ಮಕ್ಕಳೆಲ್ಲ ಎಣ್ಣೆ ಹಾಕೋದು ಕೊಯ್ದೇ ಮಾಡಿದ್ರು.
ಬಣ್ಣದ ಕೊಟ್ಟೆ ಸಿಕ್ಕುತ್ತೆ ಧ್ವಜಪುರದಾಗೆ ತಾಕ ಬಾಪದ ಮನೆ ಗಿಜಿ 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 ನೋರಿ ಮಾಡಿಕೊಂಡು ಹೌದೇ ಆಹಾ ಗಂಡ್ಮರಿ ಹಾಕಿದ್ರೆ ಕೊಡ್ತಕ್ಕಂತ ನಮ್ಮ ಎಣ್ಣೆ ಹಾಕಿದ್ರು ಅಜ್ಜಿ ತಲೆ ಕಣಿ ಹೌದಪ್ಪ ಗಂಡಿಗೆ ಹೊಡಿತಾರೆ ಯಪ್ಪ ಬೆಳ್ಳಿ ಸರಿಗೆ ಕಡೆ ಪಳ 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 ಹೊಡಿತೀನಿ ಸಾಯವರೆಗೂ ಉದ್ರೆ ಹೋಗುದಿಲ್ಲ ಇನ್ನಾದ್ರೂ ಈ ಗಂಡರ ಮನೆ ತೆಗಿರಣಿ ಹಾಕಣಿ ಮಕ್ಕಳೇ ಸುಖ ಇಲ್ಲಂದ್ರೆ ಎಂತ ಕಾಣಿ ನಮ್ಮ ಅಪ್ಪ ಹೇಳ್ರ ಗಡರಾಮ ನೀವು ಒಂದು ಹೆಣ್ಣು ಕೊಂಡಿದೆ ಅಂದ್ರು ನಂಗೆ ಭಾರಿ ಖುಷಿ ಆಯ್ತಾ ಅಂಡರ್ ಪೂರ್ಣನ್ ಮದುವೆ ಹಬ್ಬದಂದು ಹೋಯ್ತಿ ಅಂದ್ರೆ ಇವರೆಲ್ಲ ಇದ್ರಲ್ಲ ಆಶಕ್ಕ ನಿರ್ಮಲಕ್ಕ ಶ್ಯಾಮಲಕ್ಕ ಸೌಜನ್ಯಕ್ಕ ಅವರೆಲ್ಲ ಎಂತ ಹೇಳಿದ್ರು ಆ ಚೈತನ್ಯ ಅಲ್ಲ ಇದು ಅದೆಲ್ಲ ಆಗುದಿಲ್ಲ ಮದುವೆ ಪಿರೇಯ ಬರ್ಕಂದ್ರೆ ಹೌದಪ್ಪ ಪಿರೇಯ ಬಪ್ಪತ್ತಿಗೆ ಮದುವೆ ಹಬ್ಬದ ಅಂದ ನಾನು ಅಂಜದ ಕಳೆದು ಬಿಟ್ರೆ ಎಲ್ಲಿವರೆಗೆ ಅಂದ್ರೆ ಹೇಳ್ರೆ ಅತ್ತಿ ಮಗಳು ಒಬ್ಳು ಇದ್ದಾಳೆ ಅವಳು ಮದುವೆ ಹಬ್ಬದ ಅಂದ್ರೆ ಅప్పుడు ಎಷ್ಟು ಚಂದ ಮೊದ್ಲಿಗೆ ಅನುಭವಿದ್ದವಳ ಅತ್ತೆಯ ಮಕ್ಕಳಿಯಳು ಎನ್ನನ್ನು ಸ್ವತ್ತದಿ ಒಲಿಸುವಳು ಚಂದ ಮಾಪಿ ಕಣಿ ಕಡಿಗೆ ಅಂತ ಆಯ್ತು ಕೊಲ್ಲೆ ಮುಡಿದ ಪಟ್ರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಸುರಕ್ರಿಯ ಸಾವಧಾನ ಸುಮರ್ತೆ ಸಾವಧಾನ ಲಕ್ಷ್ಮೀನಾರಾಯಣ ಸಾವಧಾನ ನಿಲ್ಲಿಸಿ ಭಟ್ರ ಮೊನ್ನೆ ಶಶಿ ಭಟ್ರು ಸರಿಯಾಗಿ ಹೇಳಿದ್ರೆ ಎಲ್ಲಿವರೆಗೆ ಅಂಗಚ್ಚು ತೋಡುವಂತೆ ಉಪ್ಪುಗರಿ ನಿಮಗೂ ಬರ್ಲೇಕ ನಮ್ಗೆಲ್ಲ ಬಂದಿದ್ದು ಉಪ್ಪುಗರಿ ನಿಮಗೂ ಅಲ್ಲ ನನಗೆ ನಮ್ಮ ಭಾವದಿಗಳು ಇಬ್ರು ಇದ್ರಲ್ಲ ಚಂದ್ರಣ್ಣ ರಾಜೇಂದ್ರಣ್ಣ ಸುರೇಂದ್ರಣ್ಣ ಅಂತರ್ಪಟ್ಟ ಹಿಡಿದ್ರೆ ಇದ್ ಕಡೆ ಅಂತರ್ಪಟ್ಟ ಸ್ವಲ್ಪ ಈ ಒಂದು ಹೆಣ್ಣಿನ ಕಾಮನ್ನು ಕಾತೆ ಮಾರಾರ ಜುಹಾರು ಎಂತ ಆಸೆ ಇಟ್ಕೊಂಡವ ಬಿಳಿ ಬಿಳಿ ಆಮೆ ಕಣ್ಣಾಗಿದ್ದು ಹೆಣ್ಣಿನ ಮದುವೆ ಮಾಡ್ಕೊಂಡ ಎಣಿಸ್ಕೊಂಡ್ರೆ ಇದು ಹೊರಿತು ಮುಷಿ ಕಣ್ಣಾಗಿತ್ತು ಮಾರನೆ ನಿಜವಾಗಿ ಗೊತ್ತುಂಟವಾಗುವಂದ್ರೆ ಆ ಶಶಿರಾಜ ರವಿರಾಜ ಗುರುರಾಜ ಎಲ್ಲ ಮಾಡದ್ದೆ ಒಳ್ಳೆ ಎಲ್ಲ ತೊಳಿಕೊಂಡು ಕುಂಡು ಕಣ್ಕಣ ಹೆಣ್ಣು ಕೊಯ್ಕೊಟ್ರು ಹೌದಾ ನಮ್ಮ ಕಾಲಗೆಲ್ಲ ಹಾಗಲ್ಲ ಅಪ್ಪ ಯಾವ ಎಣ್ಣೆ ಕಂಡಿದ್ರು ಆ ಎಣ್ಣೆಗೆ ತಾಳೆ ಕಟ್ಟಿ ಆಯ್ತಪ್ಪ ಯಪ್ಪ ಹೆಣ್ಣಿಡ್ಕೊಂಡು ಜೀವ ಹಾರಿ ಕೊಯ್ತೋಳದಲ್ಲ ಬಿಳಿ ಬಿಳಿ ಆಮೆ ಕಡೆಗೆ ಮೋದಿ ಮಳೆ ಕಡ್ತಾನೆ ಅಂದ್ರೆ ಹೆಣ್ಣಿನ ಬಣ್ಣ ಗುದೈತೆ ಹೊರಿತು ಮಸಿ ಕಡೆ ಅಪ್ಪ ಎಣ್ಣೆ ತಾಳೆ ಕಟ್ಟುವುದಿಲ್ಲ ಅಂದೆ ಸಾವಿರ ಜನ್ಮಕ್ಕೆ ಮರಿದಿ ತೆಗೀತಿಯನ್ನು ಜೋರು ಮಾಡಿ ಒಟ್ಟಾರೆ ಸಂಸಾರ ತಿನ್ನುವ ಸಾಗರದಲ್ಲಿ ತೇಲಿ 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 ವಾಪ ಮಗ ಹುಡ್ದ ಅಪ್ಪಿನ ಹರ್ಕಬಪ್ಪದೆ ಒಂದು ಹುರಿ ತುರ್ಮುಸಿರಿದ್ದು ಕುರಿ ಕಾಯಿ ಕಣ್ಣಿಗೆ ಕಿಟ್ಟ ಹೆಸರಿಟ್ಟ ಅದು ಬರಿಯಟ್ಟಿ ಹೇಳೋದಕ್ಕೆ ನಾನು ಶಾಲೆ ಹೆಸರು ಒಳ್ಳೆದು ಕೃಷ್ಣ ಬಣ್ಣ ಅಂದೆ ನೋಡಿ ಶಾಲೆಗೆ ಹೋಗೋದು ನಾವು ಶಾಲೆಗೆ ಹೋಗುದಿಲ್ಲ ಅಪ್ಪಯ್ಯ ಭಾಗವತ್ ಹೋಗಿದ್ದೆ ಅಂತ ನಮಗ್ ಖುಷಿ ಭಾಗವತಿಗೆ ಬಾರಿ ಸುರು ಬಂದೆ ಪ್ರತಿ ಕಡಿಸಿ ಬುದ್ಧಿ ಹೊಡಿಸಿ ಈ ಅರ್ಥ ಹೇಳು ಬದುಕಬೇಕಾ ಮತ್ತೆ ಕಾಣಿ ಸ್ವರ ಏನಿದ್ದಾರಲ್ಲ ಅರ್ಥ ಹೇಳು ಹೆಂಗಿನ ಪಾತ್ರಕ್ಕೆ ಹಾಕ್ಬಿಟ್ಟು ಗಂಗನ ಪಾತ್ರ ಮಾಡೋದಕ್ಕೆ ನಮ್ಗೆ ಹೇಗೆ ಆಗ್ತದೆ ಆರು ಮಾಡುದು ಮಾಡ್ಕೊಂಡೆ ಮಾಡ ಆಯ್ತಪ್ಪ ಕಡೆ ಸ್ವಲ್ಪ ನಮ್ಮ ಗುರುಗಳ ಹತ್ರ ಹೇಳಿದೆ 4 ದಿನ ಸುದ್ದಿ ಪಟ್ಟಿಗೆ ಮುಂದೆ ಕೂರ್ಸ್ಕೊಳ್ಳಿ ಅಂದೆ ಶಶಿ ಪಟ್ಟಿ ಮುಂದೆ ಹಿಂದೆ ನಿದ್ರೆ ಮಾಡ್ತಿದ್ದೆ ಪಟ್ಟಿ ಇವು ಶಾಲೆ ಮೆಟ್ಲು ಹತ್ತಿಲ್ಲ ಮತ್ತೆ ಅದೇ ಮಾಡೋದು ಗುಂಡು 3 ದಿನ ಹೋಗಿ ಬಂದು ಹೇಳ್ದು ಗೊತ್ತಾ ಅಪ್ಪಯ್ಯ ಭಾಗವತಿಗೆ ಸ್ವಾಮೋದ ಹುಡ್ಕೋ ಕಡೆ ಅಂದೆ ಬಕಾರು ಭಗವದ್ಭಕ್ತ ಗಕಾರು ಗರ್ಭೋರ್ಜಿತ ಬಕಾರು ವಾಕ್ಯಪಾಠ ತಕಾರು ತತ್ವ ನಿರ್ಣಯಕ ಅಷ್ಟನ್ನೂ ಬಲ್ಲ ಭಾಗವತಿ ಮಾಡ್ಲಿಕ್ಕೆ ನೀವು ಭಾಗವತಿ ಮಾಡು ಬೇಡ ಮಗನೇ ಅಲ್ಲಿಗ ಮತ್ತಷ್ಟೇ ಅಲ್ಲ ಮರ ಕುತ್ಕೊಂಡು ಕೈಕಲು ಇದೆಯೇ ಯಾಕಂದ್ರೆ ಈಗಿನ ಗುರುಗಳು ಸಿಗಲು ಕಣ್ಣು ಕೈಕಲಿಲ್ಲ ಬೇಡದಲ್ಲ ಕೊಲ್ಲುದೇವ್ರು ಬೇಕಾದ ಹೆಚ್ಚಿಗೆ ಬೇಟೆ ಕಡೆಗೆ ಗುರುಗಳು ಹೊಡೋಗಿದ್ರು ಎಲ್ಲಿ ಹೊಡೆದಂಗೆ ಹೇಳಿದ್ರೆ 3 ದಿನದಾಗ ಮತ್ತೆ ಕಲ್ತ್ಗೆ ಬಂದ್ಬಾರ ಹೊಡ್ರಿಗೆ ಮತ್ತೆ ಹೊಡಿದ ಕೆಂಡ ಹೊಡು ಸುಮ್ಮನೆ ತೋ ತಯ್ಯತ್ತ ದಿನ ದಿನ ತಯ್ಯತ್ತ ದಿನ ದಿನ ಸಾಹಿತ್ಯದ ಹೊಳಗೆ ಲೈಕ್ ಮಾಡಿ ಹೇಳಿಕೊಟ್ಟದ ಇವ ಹೊಡೆದು ಹೆಂಗ್ ಗೊತ್ತಾ ತೋ ತಯ್ಯತ್ತ ದಿನ ಚಾಕೊಡು ದೊಡ್ಡೆಲ್ಲ ತಕ್ಕಿ ಅಪ್ಪಯ್ಯ ಇವ ಹಣ್ಣು ಪೂಜಾರಲ್ಲಿ ಕೊಲ್ಲುಕು ಹಬ್ಬದ ನಾನು ಚಾ ಕುಡ್ದು ದುಡ್ಡು ಕೊಡುದ ದೇವ್ರೆ ಅಂದೆ ಅದು ಹ್ಯಾಂಗವಲ್ಲ ಹಿಂಗವಲ್ಲ ಸುಶೀಲ ಕೇಳು ಗುಂಡಿ ಕಟ್ರ ಅಮ್ಮ ಎಲ್ಲ ಸಾಮ ಹಾಕ್ತಾರೆ ಜಡಿ ಕಟ್ಟು ಗುಂಟೆ ಇಲ್ಲಪ್ಪ ಗಂಡಿ ಒಂದು ಮದುವೆ ಮಾಡೋದು ಮದುವೆ ಮಾಡಿದ್ದೆ ಆಯ್ತು ಪುಡ್ಸೋದಿಲ್ಲಲ್ಲ ದಿಬ್ಬಣ ಬಂತಾನೆ ಹೇಳೇ ನಮಸ್ಕಾರ ತಗೊಂಡು ಗಾಡಿ ಮಾಡಿದೆ ಕೈ ಇಲ್ಲ ಮುಂಡಿದೆ ಗುಂಡುಗಳು ಹಾಕೊಂಡು ಯಾಕೆ ಬಂದೆ ಇವ್ರ ಪರಿಚಯ ನಿಮಗೆ ಆಗಲಿಲ್ಲ ಶ್ರೇಷ್ಠವಾದಂತಹ ನಾಡು ಉಜ್ಜಯಿನಿ ನಾಡು ಪರಮ ಪವಿತ್ರವಾದ ರತ್ನಸಿಂಹಾಸನ
ಮುನಿಮೂರ್ತಿ ಅಂತ ಮಾವ. ಮಾವ ಗ್ರಾಚಾರ ಕೆಟ್ಟರೆ ಎಂತಿದ್ದವನು ಏನಾಗ್ತಾನೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಮಾವ. ಒಂದು ಕಾಲದಲ್ಲಿ ಸಹಸ್ರ ದಿನಗಳಿಗೆ ಅನ್ನ ಇಕ್ಕಿದ ಭಾಗ್ಯವಂತರಿಗೆ ಗ್ರಾಚಾರ ಕೆಟ್ಟ ದೆಸೆಯಿಂದ ತುಟ್ಟುವಂತ ಕಥೆಯಲ್ಲಿ ಸಿದ್ಧಮ ನಿರ್ಮಾಣವಾಯಿತು ಮಾವ. ಸಿರಿಯಲ್ಲಿ ಕೃಪೆಯಿಂದ ಒಲಿದು ಬಂದಳು ತಾಯಿ ಎನ್ನುವಾಗೆ ನಿಮ್ಮ ಅನುಮತಿಯಲ್ಲಿ ಕರೆತಂದ ನನ್ನನ್ನು ಮನ್ನಿಸಿ ಈ ಮನೆಯಲ್ಲಿ ಆಶ್ರಯ ಮಾತ್ರ ನೀಡಬೇಕು ಮಾವ. ಅಭಿನವ ಭೀಷ್ಮತಿ ಪುರುಷ ಸರಸ್ವತಿ ಉಜ್ಜಯಿನಿ ಮೈಸ್ಪತಿ ವಿದ್ಯಾ ಎಲ್ಲವೂ ಸತ್ಯ ಮಾವ. ಅಂದ್ರೆ ಶಶಿಕಲಾ ಅಂತ ಹೇಳಿ ಕಾಪಿ ಮಾಡಿದ್ರೆ ತಗೊಂಡ್ರೆ ನೋಡ್ತಾಳೆ ಎದ್ದು ನಿಂತಳು ಬಾರೆ ನೋಡುವಾಗ ಮುತ್ತಿನ ಮಾರೆ ಇಲ್ಲ ಕದ್ದವನು ಯಾರು ಹೌದೌದು ಎದ್ದೇಳು ಕಳ್ಳನೇ ಹೌದೌದು ಎದ್ದೇಳು ಕಳ್ಳನೇ ಕೊಡು ಮುತ್ತಿನ ಮಾರಿ ಕೆತ್ತು ಮುತ್ತಿನ ಮಾಲಿಕೆ ಕದ್ದಂತ ಕಳ್ಳ ನಾನಲ್ಲ ಮುತ್ತಿನ ಮಾಲಿಕೆ ಹಂಸ ನುಗ್ಗಿದೆ ಅಂತ ಹೇಳ್ತಾರೆ. ಸಾಧ್ಯವಿಲ್ಲ. ಅಪ್ಪನ ಕರ್ತಾಳೆ ಹಾಗೆ ತಂದೆ ನೀನು ಒಳ್ಳೆ ಮರಣ ತಂದೆ ಕೇಳು ತಂದೆ ನೀನು ಒಳ್ಳೆ ಮರಣ ತಂದೆ ಕೇಳು. ದ್ವೇಷ ಇಲ್ಲ ದೇವ, ನನ್ನನ್ನು ಅನುಗ್ರಹಿಸಬೇಕು. ವಿಕ್ರಮಾರ್ಕ, ಎನ್ನದು 100,000 ಅಪರಾಧವಾಯಿತು ಎಂದು ನನ್ನ ಪಾದವನ್ನ ಕಟ್ಟಿಕೊಳ್ಳುತ್ತಾ ಇದೆಯ. ಅನಿವಾರ್ಯಕ್ಕೆ ತಲುಪಿದ್ದೇನೆ. ಲೋಕಮುಖದಲ್ಲಿ ಸಾಮಾನ್ಯ ಮಾನವರು ಆಡಿದರೆ ಬಿಡಬಹುದಿತ್ತು ವಿಕ್ರಮ, ಬಿಡಬಹುದಿತ್ತು. ನೀನೇನು ಸಾಮಾನ್ಯನೇ ವಿಕ್ರಮ. 4 ವೇದ 6 ಶಾಸ್ತ್ರ 18 ಪುರಾಣ 18 ಉಪಪುರಾಣವನ್ನ ಅರ್ಜಿಸಿಕೊಂಡಂತ ಮಹಾ ಮೇಧಾವಿ. ಅಷ್ಟೆಲ್ಲ ಆ 33 ಕೋಟಿ ದೇವತೆಗಳನ್ನ ಆ ವರಕ್ಕೆ ಸತ್ಪಾತ್ರನಾದಂತಹ ನೀನು ನಿನಗೆ ಅಹಂಕಾರ ತಲೆಗಡರಿದೆ. ಅಹಂಕಾರ ಯಾಕೆ ಬಲ್ಲೆಯ? ಅಷ್ಟಗ್ರಹಗಳ ಮಹಾತ್ಮೆಯನ್ನ ನೀನು ಒಪ್ಪಿಕೊಂಡವ, ಅಷ್ಟಗ್ರಹಗಳಿಗೆ ನೀನು ತಲೆಯನ್ನ ಬಾಗಿದವ, ಅಷ್ಟಗ್ರಹಗಳಿಗೆ ನೀನು ಪೂಜೆಯನ್ನ ಸಲ್ಲಿಸಿದವ. ನನ್ನ ಮಹಾತ್ಮೆಯನ್ನ ಹೇಳಿದಾಗ ಅದು ಅಲ್ಲ ಪುತ್ರ ಅಲ್ಲ ಕುಪುತ್ರ ಎಂದು ಜರಿದೆಯ ವಿಕ್ರಮ, ಜರಿದೆಯ. ಹಾಗಂತ ಉಳಿದ ಅಷ್ಟಗ್ರಹಗಳು ತಪ್ಪು ಮಾಡಲಿಲ್ಲವೇ? ಚಂದ್ರ ಗುರುಪತಿಯನ್ನ ಸೇರಲಿಲ್ಲವೇ? ಆ ಗುರು ಬೃಹಸ್ಪತಿ ತಪ್ಪು ಮಾಡಲಿಲ್ಲವೇ? ಅವರ್ಯಾರ ತಪ್ಪು ನಿನ್ನ ನ್ಯಾಯ ವಿಚಕ್ಷಣ ಪಡುವಾದಂತ ನಿನ್ನ ದಿವ್ಯ ಚಕ್ಷು ತೋರಲಿಲ್ಲ ಅಂತಾದ್ರೆ ವಿಕ್ರಮ, ಹರಿಯಾಣಕ್ಕೆ ಅದು ಹಾಗೆ ಹೆಚ್ಚಿನವರನ್ನ ಹಿಡಿದು ಕಾಡು, ಸಚ್ಚಾರಿತ್ರನಾಗಿ ಮಾಡು, ಅಚ್ಚುಮೆಚ್ಚಿನ ದೇವನಿಗೆ ಆಗುವಂತ ನೀನು ಹೀಗೆ ಆಗ್ಲಿಕ್ಕೆ ನಾನೇ ಕಾರಣ ವಿಕ್ರಮ. ಏಕದಶದಲ್ಲಿ ನಾನು ನಿನ್ನ ತಲೆಯ ಮೇಲೆ ಕುಳಿತ ಕಾರಣ, ಅಷ್ಟಗ್ರಹಗಳ ಮಹಾತ್ಮೆಯನ್ನು ಕುಂದುಕೊರತು ನಿನಗೆ ಕಾಣಿಸಿದ ಹಾಗೆ ನನ್ನ ಮಹಾತ್ಮೆಯನ್ನೇ ನೀನು ಖಂಡಿಸಿದ್ದಿ ಅಂತಾದ್ರೆ ನಿನ್ನನ್ನ ನಾನು ಪಾತ್ರಧಾರಿಯಾಗಿ ನಿರ್ವಹಿಸಿಕೊಳ್ಳುತ್ತೇನೆ. ನಾನು ಸೂತ್ರಧಾರನಾಗ್ತೇನೆ. ವಿಪ್ರೋತ್ತಮರಲ್ಲಿ ಏನ್ ಹೇಳಿದ್ದೇನೆ? ನನ್ನ ಮಹಾತ್ಮೆಯನ್ನು ಎಳೆಯಾಗಿ ಬಿತ್ತರಿಸಿದ ವಿಪ್ರೋತ್ತಮರು ತಂದೆಯನ್ನೇ ಕಾಡಿದ ಮಗ ಮಗನಲ್ಲ ಪುತ್ರ ದೇವನಲ್ಲಂದೆ ತಂದೆಯನ್ನೇ ಕಾಡಿದ್ದಾನೆ ಅಂತಾದ್ರೆ ನಿನ್ನ ದಿವ್ಯ ಚಕ್ಷು ವಿಚಾರ ಹೊಡೆದ ಯಾಕೆ ಕಾಡಿದ್ದೇನೆ ತಿಳಿಯಬೇಕಿತ್ತಲ್ವೇ? ಒಂದು ಹೆಣ್ಣು ಅಕ್ಕ ಛಾಯಾದೇವಿ 9 ತಿಂಗಳು 9 ದಿನ 9 ಗಳಿಗೆ 9 ಕ್ಷಣವಾದ ಕ್ಷಣ ಪ್ರಸವ ವೇದನೆಯಿಂದ ಪಟ್ಟಿದ್ದಾಳೆ. ಹಾಗೆ ನನ್ನ ಜನನವೂ ಆಗಿದೆ. ಆಗ ನಾನು ನೋಡಿದೆ, ಅತ್ತ ನೋಡಿದೆ ಅಪ್ಪ ಇಲ್ಲ, ಇತ್ತ ನೋಡಿದೆ ಅಪ್ಪ ಇಲ್ಲ, ಹಿಂದೆ ನೋಡಿದೆ ಅಪ್ಪ ಇಲ್ಲ, ಮುಂದೆ ನೋಡಿದೆ ಅಪ್ಪ ಇಲ್ಲ, ಮೇಲೆ ನೋಡಿದಾಗ ಭಗವಾನ್ ಸೂರ್ಯನಾರಾಯಣ ರಥ ತಟಸ್ಥವಾಯಿತು. ಯಾಕೆ ಕಾಡಿದ್ದೆ ಅಂತ ಕೇಳು. ಒಂದು ಹೆಣ್ಣಿಗೆ ಪ್ರಸವ ವೇದನೆ ಎನ್ನುವಂತಹದ್ದು ಒಬ್ಬ ಮನುಷ್ಯನ ಒಂದು ಮೂಳೆಯನ್ನು ತುಂಡು ಮಾಡಿದಾಗ ಎಷ್ಟು ನೋವಾಗ್ತದೋ ಅಂತ 9 ಮೂಳೆಯನ್ನು ಏಕಕಾಲದಲ್ಲಿ ಮುರಿದಾಗ ಎಷ್ಟು ವೇದನೆ ಆಗ್ತದೋ ಅಂತಹ ವೇದನೆ ಪ್ರಸವ ವೇದನೆಯನ್ನು ಅನುಭವಿಸ್ತಾಳೆ. ಅಂತಹ ಸಂದರ್ಭದಲ್ಲಿ ಪತಿದೇವನಾದವ ಹತ್ತಿರದಲ್ಲಿದ್ದರೆ ಅವಳಿಗೆ ಆನೆ ಬಲ ಬರ್ತದೆ. ಹಾಗಾಗಿ ನನ್ನ ಜನನಕ್ಕೆ ಕಾರಣೀಕರ್ತನಾದ ನನ್ನ ತಂದೆ ಇಲ್ಲ ಎನ್ನುವಾಗ ನನ್ನ ದೃಷ್ಟಿಯನ್ನು ಹರಿಸಿದ ತಕ್ಷಣ ರಥ ತಟಸ್ಥವಾಯಿತು. ಏಕಚಕ್ರ ರಥಾರೂಢಿಪನಾದಂತ ನನ್ನ ತಂದೆ ಭಗವಾನ್ ಸೂರ್ಯನಾರಾಯಣ ರಥ ನಿಂತಹ ಕ್ಷಣ ಇದು ರಥಕ್ಕೆ ಕಟ್ಟಿದ ಸಪ್ತಾಶ್ವದ ಕಣ್ಣು ಕುರುಡಾಗಿ ಹೋಯಿತು. ಆ ಅಶ್ವಕ್ಕೆ ಕಟ್ಟಿದಂತಹ ಸರ್ಪದ ವಾಕ್ಯ ತುಂಡಾಗಿ ಹೋಯಿತು. ಅರುಣ ಹಳವನಾಗಿ ಹೋದ. ಮತ್ತೆ 33 ಕೋಟಿ ದೇವತೆಗಳು ಬಂದು ವಿಜ್ಞಾಪಿಸಿದರು, ಓ ಶನಿ ಪರಮಾತ್ಮ, ಇಷ್ಟೊಂದು ನಿನ್ನ ತಂದೆಯಲ್ಲವೇ ಲೋಕಚಕ್ಷುವಾದಂತ ಎಂಬಂತೆ
ದೇಹದಲ್ಲಿ ಹರಿಯುವ ರಕ್ತದ ಧಮನಿಯಲ್ಲಿ ಕೋಪೋದ್ರೇಕವಾಗುತ್ತಾ ಇದೆ. ದೇಹದಲ್ಲಿ ವ್ಯಾಪಿಸಿರುವಂತ 8 ಕೋಟಿ ರೋಮ ರಂಧ್ರಗಳ ಶಕ್ತಿನ ಕಿಡಿಕಾರುತ್ತಾ ಇದೆ. ಯಾರ ವಿಚಾರಕರು ಯಾವ ಕಾಲುಗಳಿದ್ದ ಕಾರಣ ಈ ಪರಮ ಪಾವನ ಪುಣ್ಯ ಪೃಥ್ವಿಗೆ ಪಾದಾರ್ಪಣೆ ಮಾಡಿದ್ದಾನೋ ಅದರ 2 ಕಾಲುಗಳು ಯಾವ ತನ್ನ ಕೈಗಳಿದ್ದ ಕಾರಣ ಆರಲಿಕ್ಕೆ ಮುತ್ತಿನ ಮಾಲಿಕೆಯನ್ನ ಕದ್ದಿದ್ದಾನೋ ಅದರ 2 ಕೈಗಳನ್ನು ಕಡಿದು ತಲುಪಲು ಅನ್ನದಾನಕ್ಕಿಲ್ಲಕ್ಕಿಂತ ಇನ್ನೂ ದಾನ ಇಲ್ಲ ಎನ್ನುತ್ತಾರೆ ಲೋಕಮುಖದಲ್ಲಿ. ಇದನ್ನು ಪದಸ್ಥಾನಕ್ಕೆ ಎಳೆದುಕೊಂಡು ಹೋಗಿ ಕೈಕಾಲನ ಕಡಿಸಿ ಅಷ್ಟೇ ಆಗದು, ಕೈಕಾಲನ್ನ ಕಳೆದುಕೊಂಡು ಹೆಳವನಾದಂತ ಈತನನ್ನ ಊರಿನ ಹೊರಗಿನ ಮರುಭೂಮಿಯಲ್ಲಿ ಎಸೆದು ಬರತಕ್ಕದ್ದು. ರಾಜಾಜ್ಞೆಗೆ ಮೀರಿ ಯಾರಾದರೂ ಈತನಿಗೆ ಅನ್ನ ನೀರನ್ನ ನೀಡಿದ್ರೆ ಅವರಿಗೂ ಸಹ ಮರಣದಂಡನೆ ಶಿಕ್ಷೆ ಹತ್ತು. ಜಾಗ್ರತೆ, ಜತನ, ಕರಾಳ ಶಾಸನವಿದೆ. ಶ್ರೇಷ್ಠವಾದ ಪುಷ್ಪವಂತೆ ಒಳ್ಳೆದು ಆ ಸುಮಧುರವಾದ ಪರಿಮಳ ದೇವಲೋಕವನ್ನು ಸೇರುವ ಹಾಗೆ ಇಂದು ನೀನು ಅನುಗ್ರಹವಾಗಿ ಕೊಟ್ಟಂತಹ ಈ ಕೈಗಳು ನೀನು ನಿನ್ನ ಅನುಗ್ರಹದಲ್ಲಿ ನಿನ್ನ ಅನುಗ್ರಹದ ವೃಷ್ಟಿಯಿಂದ ಪುನೀತನಾಗಿದ್ದೇನೆ. ಅನ್ಯ ದೇವರ ಚರಣ ಸೇವೆ ಮಾಡುವುದಕ್ಕೆ ಮುಂದವಾಗಿ ಯಾವಾಗ ನನ್ನ ಬದುಕಿಗೆ ಹೊಸ ಅರ್ಥವನ್ನು ಕೊಟ್ಟನು, ಯಾವಾಗ ನನ್ನ ಅಜ್ಞಾನವನ್ನು ನಿವಾರಿಸಿದನು, ಅಂತಹ ದಿವ್ಯ ಭಗವಂತನ ವಾದಕ್ಕೆ ಈ ತನವನ್ನು ಸಮರ್ಪಿಸುತ್ತಾ ಇದ್ದೇನೆ. ಜೊತೆಗೆ ನಾನು ಕೇಳಿಕೊಳ್ಳುವುದು ಇಷ್ಟೇ, ಏನು ಮಗನೇ, ಇನ್ನು ಮುಂದಿನ ದಿನಗಳಲ್ಲಿ ನನ್ನನ್ನ ಕಾಡಿದ ಹಾಗೆ ಇನ್ನೋರ್ವ ಮಾನವನನ್ನು ಕಾಡಕೂಡದು ಎನ್ನುವ ಒಂದೇ ಒಂದು ವರವನ್ನು ಇನ್ನೊಮ್ಮೆ ದೃಢ ಭರವಸೆಯವರವಾಗಿ ಬೇಡ್ತಾ ಇದ್ದೇನೆ. ಈ ನಾನು ದೃಢವನ್ನು ನಿನ್ನ ಪಾದ ಪದ್ಮಗಳಿಗೆ ಸಮರ್ಪಿಸುತ್ತಾ ಇದ್ದೇನೆ. ತಂದೆ ಸಹಸ್ರಮಾನಂ ಭವತಿ ಭಕ್ತ ಶ್ರೇಷ್ಠ ವಿಕ್ರಮಾದಿತ್ಯ. ಇನ್ನು ಮುಂದೆ ವಿಶೇಷವಾದಂತಹ ಅನುಗ್ರಹವನ್ನು ಅನುಗ್ರಹಿಸಿಕೊಡ್ತೇವೆ. ಹೇಗೆ ಬರಲಯ್ಯ, ಇಂದು ಈ ಸೇವೆಯನ್ನು ಮಾಡುವಂತಹ ಸರ್ವಜ್ಞ ಬಾಂಧವರಿಗೆ ಗತಿಸಿದಂತಹ ದಿವ್ಯ ಕ್ಷೇತ್ರಕ್ಕೆ ಸಾಹಿತ್ಯವನ್ನು ಅನುಗ್ರಹಿಸಿಕೊಡುವುದರೊಂದಿಗೆ ಇವರೆಲ್ಲರಿಗೂ ಕಟ್ಟಿದಂತಹ ತಲೆಯಲ್ಲಿ ಬಿದ್ದಂತಹ ಬೆಳೆಯಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡ್ತೇನೆ. ಜೀವನದಲ್ಲಿ ಬರ್ತಕ್ಕಂಥ ಅಷ್ಟಕಷ್ಟವನ್ನು ದೂರ ಬಿಡ್ತೇನೆ. ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿಕೊಡ್ತೇನೆ. ನೂರದವರ ನನಗಾவது ನಿನ್ನದಾದಂತ ಚರಿತ್ರೆಯನ್ನು ಮಾಡ್ತಕ್ಕಂಥ ನೋಡ್ತಕ್ಕಂಥ ಕೇಳ್ತಕ್ಕಂಥ ಸೌಭಾಗ್ಯವನ್ನು ಅನುಗ್ರಹಿಸಿಕೊಡ್ತೇನೆ. ಆದರೆ ಕನ್ನ ನೀವು ಬೇರೆಯವರನ್ನು ಹೊಟ್ಟೆ
ನಾನು ಒಲಿಯಬೇಕಾದ ಭಕ್ತಿ ಎನ್ನುವಂಥದ್ದು ಚಾಪೆಯನ್ನು ಹಾಕಬೇಕು, ಮೊಣಗಾಲನ್ನು ಊರಬೇಕು, ಹೆಣ್ಣನ್ನು ಬಗ್ಗಿಸಬೇಕು, ಶಿರವನ್ನು ಜಗ್ಗಿಸಬೇಕು. ಆಗ ಕಣ್ಣೀರಿನ ಪಾದವನ್ನು ಯಾರು ತೊಳೆಯುತ್ತಾರೋ ಅಂತವರಿಗೆ ವಿಶೇಷವಾದಂತ ಅನುಗ್ರಹವನ್ನು ಅನುಗ್ರಹಿಸಿಕೊಡ್ತೇನೆ ಮಗನೇ. ಇಂದಿನ ಮತ್ತೊಂದು ಕೆಲಸವಾಗಬೇಕು ಮಗನೇ. ಸ್ವಚ್ಛವಾದಂತಹ ನಿನ್ನ ಉಜ್ಜಯಿನಿಯ ನಗರದ ಮಹಾಕಾಲೇಶ್ವರನ ಗುಡಿಯ ಸನ್ನಿಧಿಯಲ್ಲಿ ನನಗೊಂದು ಸ್ಥಾನವನ್ನು ಕಲ್ಪಿಸಿಕೊಡಬೇಕು ಮಗನೇ. ಪದೇ ಪದೇ ನೀ ಕೇಳುವ ಮಾತು ಲೋಕ ಮುಖದಲ್ಲಿ ಸಾಮಾನ್ಯ ಮಾನವನ್ನ ಹಿಡಿದು ಕಾಡಬೇಡ. ಹಾಗಾಗಿ ನಿನ್ನನ್ನು ಕಾಡಿದ್ದು ಏನು ಅಲ್ಲ ಮಗನೇ, ಏನು ಅಲ್ಲ. ಇಂದ ಹರಿಹರ ಹಿರಣ್ಯಗರ್ಭನನ್ನ ಕಾಡಿದ್ದೇನೆ, ವಾಣಿ ಉಮೆ ರಮೇನನ್ನ ಕಾಡಿದ್ದೇನೆ. ಇಂದ್ರ ಚಂದ್ರ ಮನು ಮುನಿಗಳನ್ನು ಬಿಟ್ಟವನಲ್ಲ, ದೇವರು ದೇವಾದಿಗಳನ್ನು ಬಿಟ್ಟವನಲ್ಲ, ಪ್ರಭು ಪರಮೇಶ್ವರನನ್ನು ಬಿಟ್ಟವನಲ್ಲ. ವಿದ್ಯೆಯನ್ನು ಗುರು ಬೃಹಸ್ಪತಿಗಳಿಗೆ 9 ತಿಂಗಳ ಅವಕಾಶ ಕೇವಲ ಕಾಲು ಜಾವದ ಒಳಗೆ 7 ಸಂವತ್ಸರಗಳಲ್ಲಿ ಕೊಟ್ಟಕ್ಕಂತ ಕಷ್ಟವನ್ನ ಕೇವಲ ಕಾಲು ಜಾವದ ಒಳಗೆ ನಾನು ಗುರುಗಳಿಗೂ ಸಹ ನೀಡಿದವನಾಗಿದ್ದೇನೆ. ದೇವನು ದೇವತೆಗಳನ್ನ ಕಾಡಿದ ಕಥೆಯನ್ನ ಕಣ್ಣಿಗೆ ಕಟ್ಟು ಹಾಗೆ ಸರಳವಾಗಿ ವಿರಳವಾಗಿ ಹೇಳುತ್ತೇನೆ ವಿಕ್ರಮ, ಹೇಳುತ್ತೇನೆ ವಿಕ್ರಮ, ಹೇಳುತ್ತೇನೆ ವಿಕ್ರಮ. ಮುಂದೆ ಕೇಳು. ನವರಾತ್ರಿ ಉತ್ಸವದಲ್ಲಿ ನವಗ್ರಹಗಳ ಮಹಾತ್ಮೆಯನ್ನ ಇರಿಸಿಕೊಂಡವ, ಅಷ್ಟಗ್ರಹಗಳ ಮಹಾತ್ಮೆಯನ್ನ ಒಪ್ಪಿಕೊಂಡವ, ಅಷ್ಟಗ್ರಹಗಳಿಗೆ ಪೂಜೆ ಪುರಸ್ಕಾರವನ್ನ ಸಲ್ಲಿಸಿದವ, ನನ್ನ ಮಹಾತ್ಮೆಯನ್ನ ವಿಪ್ರೋತ್ತಮರು ಹೇಳಿದಾಗ ಅವನ ಮಾತನ್ನ ವಿಕ್ರಮಾದಿತ್ಯ, ಶನಿಯಿಂದ ಏನೂ ಆಗುವುದಿಲ್ಲ, ಶನಿಯು ಏನೂ ಅಲ್ಲ, ಕರವನ್ನ ಜೋಡಿಸುವುದಿಲ್ಲ, ಶಿರವನ್ನ ತಗ್ಗಿಸುವುದಿಲ್ಲ ಎಂದ ಎಂಬ ನಿನ್ನ ಅಹಂಕಾರವನ್ನು ಹರಣ ಮಾಡುವುದಕ್ಕಾಗಿ ಬಂದು ನಿಂತಿದ್ದೇನೆ. ನೋಡು ವಿಕ್ರಮ, ನೋಡು. ದೇವರು ಸಮಾಧಾನಕ್ಕೆ ಬರಲು ವಿಕ್ರಮ ರಾಜನು ಕೊಟ್ಟು ಎದ್ದು ತಕ್ಷಣ ಜಯದೇವರಿಗೆ ನಮಸ್ಕಾರವೆಲ್ಲರೂ ಜಯದೇವರು ಕೋಪದಿಂದ ಸಿಂಹಾಸನದಲ್ಲಿ ಆಸೀನನಾದಂತಹ ನಾನು ರಾಜ್ಯ ಈ ರೀತಿಯಾಗಿ ಬೆಚ್ಚುತ್ತಾ ಇದ್ದೇನೆ, ಬೆರಗುತ್ತಾ ಇದ್ದೇನೆ. ಸಭೆಯನ್ನು ದೃಷ್ಟಿಸಿ ನೋಡುತ್ತಾ ಇದ್ದೇನೆ. ಸಭೆಯಲ್ಲಿದ್ದವರೆಲ್ಲವರು ಸ್ಥಿರವಾಗುತ್ತಾ ಇದ್ದಾರೆ. ಯಾಕೆ ಇವರೆಲ್ಲವರು ಸ್ಥಿರವಾಗುತ್ತಾ ಇರಬಹುದು ಎಂದು ಗಮನಿಸಿದಾಗ ಅದು ನನ್ನದಾದಂತಹ ಸಿಂಹಾಸನದ ಮುಂಭಾಗದಲ್ಲಿ ತೇಜೋಮಯವಾದಂತಹ ಒಂದು ಶಕ್ತಿ ಒಂದು ನಿಂತಿದೆ. ಯಾವ ವ್ಯಕ್ತಿಯನ್ನು ನಾನು ಈ ಸಂದರ್ಭದಲ್ಲಿ ಆಡಿದ್ದೇನು ಅದೇ ದೇವರು ನನ್ನ ಸಭೆಯಲ್ಲಿ ಬಂದು ನಿಂತಿದ್ದಾರಂತಾದ ಮೇಲೆ ದೇವರು ನಮ್ಮ ಮುಂಭಾಗದಲ್ಲಿ ಬಂದು ನಿಂತ ಕ್ಷಣದಲ್ಲಿ ಯಾರೆಯಾದರೂ ದೇವರನ್ನು ಕಂಡು ನಮಸ್ಕಾರ ಮಾಡಲೇಬೇಕು. ಸಿಂಹದಿಂದ ಇಳಿದು ಹೋಗಿ ದೇವರ ಚರಣಕ್ಕೆ ನಮಸ್ಕಾರ. ಇಷ್ಟೊಂದು ಕರುವೇ ನಿನ್ನ ಗರ್ವವನ್ನು ನೋಡಬೇಸುವೆ ಎಂದೆಂದು ಜನಗೆ ಕೋಪ